ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಶಾಪ್ನಲ್ಲಿ ಯಾವ ಸ್ಟಾಕ್ಸ್ ಇದೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ತೋರಿಸ್ಕೊಡ್ತೀನಿ. ಮತ್ತೆ ಅದಕ್ಕೆ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋಗೆ ಹೋಗೋಣ. ಈಗ ನಾನು ತೋರಿಸ್ತಾ ಇರೋ ಫಸ್ಟ್ ಬರ್ಡ್ ಯಾವ್ದಂದ್ರೆ ಬಜ್ಜೀಸ್. ನಮ್ಮ ಹತ್ರ ಬಂದು ಬಜ್ಜೀಸ್ ಯಾವಾಗಲೂ ಸ್ಟಾಕ್ಸ್ ಇರುತ್ತೆ. ಸೊ ಹ್ಯಾಂಡ್ ಟೈಮ್ಡ್ ಬಜ್ಜೀಸ್ ಅಂತ ನಾವು ಮಾಡ್ಕೊಡ್ತೀವಿ. ಸೊ ನಿಮ್ಗೆ ಯಾರಿಗಾನ ಬೇಕಾದ್ರೆ ಬಜ್ಜೀಸ್ ಬೇಕಾದ್ರೆ ನಮ್ಮ ಶಾಪ್ಗೆ ವಿಸಿಟ್ ಮಾಡ್ಬೋದು. ನಮ್ಮ ಶಾಪ್ನ ವಿಸಿಟ್ ಮಾಡಿದ್ರೆ ನಿಮಗೆ ಬಜ್ಜೀಸ್ ಜೊತೆ ಬೇರೆ ಬೇರೆ ಬರ್ಡ್ಸ್ ಕೂಡ ನೀವು ಎಕ್ಸ್ಪೀರಿಯನ್ಸ್ ಮಾಡಿ ತಗೋಬಹುದು. ಮತ್ತೆ ಟೈಮ್ಡ್ ಬರ್ಡ್ಸ್ಗಳಲ್ಲಿ ನಾನು ಯಾವಾಗಲೂ ಒಂದೇ ವಿಷಯ ಹೇಳ್ತಾ ಇರೋದು, ನಿಮಗೆ ಟೈಮ್ ಇದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ತಗೋಬೇಡಿ. ಮತ್ತೆ ಸಿಂಗಲ್ ತಗೊಳ್ಳಿ. ಸಿಂಗಲ್ ತಗೊಂಡ್ರೆ ಅದ್ರ ಜೊತೆ ನೀವು ಕಮ್ಯುನಿಕೇಟ್ ಆಗಿ ಅದ್ರ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡೋಕ್ಕಾಗೋದು. ಸೊ ಮತ್ತೆ ಯಾವ ಥರ ನಾವು ಹ್ಯಾಂಡ್ ಟೈಮ್ ಮಾಡಿರ್ತೀವಿ ಅಂತಾನು ನೋಡಿ. ಎಸ್ ಕಮ್ ಗುಡ್ ಸ್ಟೆಪ್ ಅಪ್. ಎಸ್ ಸ್ಟೆಪ್ ಅಪ್ ಗುಡ್. ಮತ್ತೆ ನೋಡಿ ಯಾವ ಥರ ನಮ್ಮ ಅಂಗಡಿಯಲ್ಲಿ ನಾವು ಸ್ಪೆಷಲ್ ಆಗಿ ನಾವು ಹ್ಯಾಂಡ್ ಟೈಮ್ ಮಾಡ್ತೀವಿ ಅಂದ್ರೆ ಸ್ಟೆಪ್ ಅಪ್ ಅಂದ್ರೆ ಕೈಗೆ ಬರುತ್ತೆ. ಸ್ಟೆಪ್ ಅಪ್ ಗುಡ್, ಸ್ಟೆಪ್ ಅಪ್ ಗುಡ್, ಸ್ಟೆಪ್ ಅಪ್ ಗುಡ್. ಸೊ ಈ ಥರ ಕಂಪ್ಲೀಟ್ಲಿ ನಾವು ಝೀರೋ ಬೈಟಿಂಗಲ್ಲಿ ಫ್ರೆಂಡ್ ಥರ ಮಾಡ್ಕೊಡ್ತೀವಿ. ಸೊ ನೀವು ಧೈರ್ಯವಾಗಿ ತಗೋಬೋದು, ಯಾವುದೂ ತೊಂದರೆ ಇರಲ್ಲ. ಮತ್ತು ಅದೇ ಥರ ಬಂದು ಇದನ್ನ ಬಂದು ಕೇಜ್ನಲ್ಲೇ ಇಡಬೇಕನ್ನೋ ಅವಶ್ಯಕತೆ ಇಲ್ಲ. ಕೇಜಲ್ಲಿ ಬರೀ ನೈಟ್ ಟೈಮಲ್ಲಿ ಇಟ್ಟರೆ ಮಾತ್ರ ಸಾಕು. ಬಿಕಾಸ್ ಅದು ಸ್ಲೀಪಿಂಗ್ ಮೋಡ್ ಹೋಗ್ಬೇಕಂದ್ರೆ ಕೇಜ್ ಇದ್ರೆ ಅದಕ್ಕೊಂದು ಕಂಫರ್ಟ್ ಝೋನ್ ಇರುತ್ತೆ. ಸೊ ಹಾಗಾಗಿ ಕೇಜ್ನ ಡಿಫೆನ್ಸ್ ಮಾಡ್ತೀವಿ. ಮತ್ತು ಡೇ ಟೈಮ್ನಲ್ಲಿ ನೀವು ಅದನ್ನು ಆರಾಮಾಗಿ ನೀವು ಕೈಯಲ್ಲಿ ತಗೊಂಡು ನೀವು ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಎಸ್ ಗುಡ್. ಸೊ ನೋಡಿ ಈ ಥರ ಕಂಪ್ಲೀಟ್ಲಿ ಹ್ಯಾಂಡ್ ಟೈಮ್ಡ್ ಆಗುತ್ತೆ. ಮತ್ತು ನೆಕ್ಸ್ಟ್ ಬರ್ಡ್ಸ್ ಯಾವ ಥರ ಇರುತ್ತೆ ಅಂತ ಅದನ್ನು ತೋರಿಸ್ತೀನಿ ನೋಡಿ. ಮತ್ತು ಈಗ ನಾನು ನೆಕ್ಸ್ಟ್ ಬರ್ಡ್ ತೋರಿಸೋದು ಬಂದು ಹ್ಯಾಂಡ್ ಟೈಮ್ಡ್ ಕಾಕ್ಟೈಲ್ ಅಂತ. ಸೊ ಕಾಕ್ಟೈಲ್ನಲ್ಲಿ ಬಂದು ಯೂಶಲ್ ಆಗಿ ನಮ್ಮ ಹತ್ರ ಯಾವಾಗಲೂ ಸ್ಟಾಕ್ಸ್ ಇರೋ ಬಂದು ಲುಟಿನೋ ಕಾಕ್ಟೈಲ್ ಮತ್ತು ಗ್ರೇ ಕಾಕ್ಟೈಲ್. ಈ ಥರ ವೈಟ್ ಫೇಸ್ ಕಾಕ್ಟೈಲ್ಸ್ ಬಂದು ರೇರ್ ಆಗಿ ನಮ್ಮ ಹತ್ರ ಸ್ಟಾಕ್ಸ್ ಇರುತ್ತೆ. ಆಲ್ಬಿನೋ ಕಾಕ್ಟೈಲ್ ಮತ್ತು ಪೈಡ್ ಕಾಕ್ಟೈಲ್ ಅದಲ್ಲ. ಸೊ ಕಾಕ್ಟೈಲ್ಸಲ್ಲಿ ಕೂಡ ನಾವು ಕಂಪ್ಲೀಟ್ಲಿ ಹ್ಯಾಂಡ್ ಟೈಮ್ ಮಾಡ್ಕೊಂಡು ಝೀರೋ ಬೈಟಿಂಗ್ ಇರುತ್ತೆ. ಸೊ ನೋಡ್ಬೋದು. ಎಸ್ ಕಮ್ ಸ್ಟೆಪ್ ಅಪ್ ಗುಡ್. ಸೊ ನಮ್ಮ ಹತ್ರ ಸ್ಪೆಷಾಲಿಟೀಸ್ ಏನಂದರೆ ಬರ್ಡ್ಸ್ಗಳಲ್ಲಿ ಸ್ಟೆಪ್ ಅಪ್ ಟ್ರೈನಿಂಗು. ಸೊ ಸ್ಟೆಪ್ ಅಪ್ ಟ್ರೈನಿಂಗಲ್ಲಿ ನಾವು ತುಂಬ ಸಕ್ಸಸ್ ಆಗಿದ್ದೀವಿ. ನಮ್ಮ ಕಸ್ಟಮರ್ ಹತ್ರ ಕೊಟ್ಟಿರೋ ಎಲ್ಲ ಬರ್ಡ್ಸು ಆಲ್ಮೋಸ್ಟ್ 100% ಎಲ್ಲ ಸಕ್ಸಸ್ ಬರ್ಡ್ಸು. ಸ್ಟೆಪ್ ಅಪ್ ಗುಡ್, ಸ್ಟೆಪ್ ಅಪ್ ಗುಡ್, ಸ್ಟೆಪ್ ಅಪ್, ಸ್ಟೆಪ್ ಅಪ್ ಗುಡ್. ಸೊ ಈ ಥರ ಸ್ಟೆಪ್ ಅಪ್ ಟ್ರೈನಿಂಗ್ ನಾವು ಮಾಡಿ ಕೊಡೋದ್ರಿಂದ ಬರ್ಡ್ಸ್ ಅವ್ರ ಹತ್ರ ತುಂಬ ಚೆನ್ನಾಗಿ ಫ್ರೆಂಡ್ಲಿ ಇರುತ್ತೆ. ಸೊ ಅವ್ರಿಗೂ ಬಂದು ಒಳ್ಳೆ ಕಮ್ಯುನಿಕೇಟ್ ಆಗುತ್ತೆ. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಬರ್ಡ್ಸ್ಗಳು. ಸೊ ಹಾಗಾಗಿ ನಾವು ಈ ಥರ ಕಂಪ್ಲೀಟ್ಲಿ ಟೈಮ್ಡ್ ಮಾಡಿಕೊಡ್ತೀವಿ. ಸೊ ನಿಮ್ಗೆ ಯಾರಿಗಾನ ಇನ್ನೂ ಬರ್ಡ್ಸ್ ಬಗ್ಗೆ ನಮಗೆ ಇನ್ಫಾರ್ಮೇಷನ್ಸ್ ಬೇಕು, ಇಲ್ಲ ನಾವು ಸ್ವಲ್ಪ ದೊಡ್ಡ ಬರ್ಡ್ಸ್ಗೆ ಹೋಗ್ತೀವಿ ಅಂದರೂ ನೀವು ಶಾಪ್ಗೆ ವಿಸಿಟ್ ಮಾಡಬೇಕು. ಶಾಪ್ಗೆ ವಿಸಿಟ್ ಮಾಡಿದರೆ ಇನ್ನು ಬೇರೆ ಬೇರೆ ಥರ ಬರ್ಡ್ಸು ಇರುತ್ತೆ. ಮತ್ತು ಇದ್ರ ಫುಡ್ ಚಾರ್ಟ್ ಯಾವ ಥರ ಬರುತ್ತೆ ಅಂದರೆ ಬಜ್ಜೀಸ್ಗೆ ಬಂದು ನೀವು ನವಣೆ ಅಕ್ಕಿ ಮಾತ್ರ ಇಡಬೇಕಾಗುತ್ತೆ. ಕಾಕ್ಟೇಲ್ಸ್ ನೀವು ಪರ್ಚೇಸ್ ಮಾಡಿದರೆ ಸನ್ಫ್ಲವರ್ ಸೀಡ್ಸು ಮತ್ತು ಮಿಕ್ಸೆಡ್ ಸೀಡ್ಸ್ ಅಂತ ಇಡಬೇಕಾಗುತ್ತೆ. ಸೊ ಅದನ್ನು ಇಟ್ಟರೆ ಅದು ಸ್ವಲ್ಪ ಹೆಲ್ತಿ ಚೆನ್ನಾಗಿರುತ್ತೆ. ಎಸ್ ಕಮ್ ಗುಡ್. ಸೊ ನೋಡಿ ಈ ಥರ ಕಂಪ್ಲೀಟ್ಲಿ ನಮ್ಮ ಹತ್ರ ಬಂದು ಹ್ಯಾಂಡ್ ಟೈಮ್ಡ್ ಆಗಿರುತ್ತೆ. ನೀವು ಬರ್ಡ್ಸ್ನ ಟೆಸ್ಟ್ ಮಾಡಿ ಫೀಲ್ ಮಾಡ್ಬೋದು ಅದು ಯಾವ ಥರ ಇರುತ್ತೆ ಅಂತಾನು. ಸೊ ನೀವು ನನ್ನ ಹತ್ರ ಫೋನಲ್ಲಿ ಕನ್ಫರ್ಮೇಷನ್ ಮಾಡಿಕೊಂಡು ಮತ್ತು ಇನ್ಫಾರ್ಮೇಷನ್ ತೊಗೊಂಡು ನೀವು ಆನ್ಲೈನಲ್ಲಿ ಬುಕ್ ಮಾಡೋಕ್ಕಿಂತ ಶಾಪ್ಗೆ ವಿಸಿಟ್ ಮಾಡಿ ಅಂತಲೇ ನಾನು ಜಾಸ್ತಿ ಹೇಳೋದು ಕಸ್ಟಮರ್ಸ್ಗೆ. ಬಿಕಾಸ್ ಅವ್ರು ಶಾಪ್ ವಿಸಿಟ್ ಮಾಡಿದ್ರೆ ಅವ್ರಿಗೆ ಒಂದು ಎಕ್ಸ್ಪೀರಿಯನ್ಸ್ ಗೊತ್ತಾಗುತ್ತೆ. ಬರ್ಡ್ಸ್ನ ಯಾವ ಥರ ನಾವು ನೋಡ್ಕೋಬೇಕು, ಯಾವ ಥರ ಇಡಬೇಕು, ಮತ್ತು ಆಪ್ಷನ್ಸ್ ಇರುತ್ತೆ. ಈ ಬರ್ಡ್ಸ್ ಇಲ್ಲ ಅಂದರೆ ಈ ಬರ್ಡ್ಸ್, ಈ ಬರ್ಡ್ಸ್ ಇಲ್ಲ ಅಂದರೆ ಇನ್ನೊಂದು ಬರ್ಡ್ಸ್ ಅಂತ. ಸೊ ಅದಕ್ಕೆ ನಾನು ಎಲ್ಲರಿಗೂ ಹೇಳೋದು ಶಾಪ್ಗೆ ವಿಸಿಟ್ ಮಾಡಿ ನೀವು ಪರ್ಚೇಸ್ ಮಾಡಿ ಅಂತ. ಸೊ ಈಗ ನೆಕ್ಸ್ಟ್ ಬರ್ಡ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ನೋಡಿ. ಸೊ ಮತ್ತೆ ಇವಾಗ ನೀವು ನೋಡ್ತಿರೋದು ಬಂದು ಹ್ಯಾಂಡ್ ಟೈಮ್ಡ್ ಕಾಕ್ಟೈಲ್ನಲ್ಲಿ ಕೂಡ ನಾವು ಝೀರೋ ಬೈಟಿಂಗ್ ಮಾಡ್ಕೊಡ್ತೀವಿ ಮತ್ತು ಕಂಪ್ಲೀಟ್ಲಿ ಸ್ಟೆಪ್ ಅಪ್ ಟ್ರೈನಿಂಗ್ ಕೂಡ ಮಾಡ್ಕೊಡ್ತೀವಿ. ಸ್ಟೆಪ್ ಅಪ್, ಸ್ಟೆಪ್ ಅಪ್ ಗುಡ್. ಸೊ ನಮ್ಮ ಹತ್ರ ಬಂದು ಒಂದು ಸ್ಪೆಷಲ್ ಏನಂದರೆ ನಾವು ಕಸ್ಟಮರ್ಸ್ಗೆ ಪ್ರೊವೈಡ್ ಮಾಡೋ ಬರ್ಡ್ಸ್ ಎಲ್ಲಾನು ಸ್ಟೆಪ್ ಅಪ್ ಅಂದರೆ ಅದು ಸ್ಟೆಪ್ ಅಪ್ ಮಾಡುತ್ತೆ ಈಸಿಲಿ. ಸೊ ಆ ಥರ ಟ್ರೈನಿಂಗ್ ಮಾಡೇ ಕೊಡೋದು ನಾವು. ಸೊ ನಿಮ್ಗೆ ಯಾರಿಗಾನ ಕಾಕ್ಟೈಲ್ಸಲ್ಲಿ ಬೇಕು ಅಂದರೆ ನೀವು ನಮ್ಮ ಶಾಪ್ಗೆ ವಿಸಿಟ್ ಮಾಡ್ಬೋದು. ನಾನು ಕಸ್ಟಮರ್ಸ್ಗೆ ಎಲ್ಲರಿಗೂ ನಾನು ಹೇಳೋದೇನೆಂದರೆ ಶಾಪ್ಗೆ ವಿಸಿಟ್ ಮಾಡಿ ಪರ್ಚೇಸ್ ಮಾಡಿ ಅಂತೀನಿ ಯಾವಾಗಲೂ. ಬಿಕಾಸ್ ಏನಂದರೆ ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಯಾವ ಥರ ಬರ್ಡ್ಸ್ನ ನಾವು ಕೇರ್ ಮಾಡಬೇಕು, ಯಾವ ಥರ ಬರ್ಡ್ಸ್ನ ನಾವು ಸೆಲೆಕ್ಟ್ ಮಾಡಬೇಕಂತಾನು. ಆನ್ಲೈನಲ್ಲಿ ಮತ್ತು ಫೋನ್ ಮುಖಾಂತರ ಅವ್ರನ್ನ ನಾವು ತಗೊಳ್ತೀವಿ ಅಂದರೆ ಅವ್ರಿಗೆ ಬಂದು ನಾವು ಕೊಡೋದೇ ಬರ್ಡ್ಸ್ ಆಗುತ್ತೆ, ಫೈನಲೈಸ್ ಆಗುತ್ತೆ. ಬಟ್ ಅವ್ರಿಗೆ ಆಪ್ಷನ್ಸ್ ಇರಲ್ಲ. ಸೊ ಇಲ್ಲಿ ಬಂದು ನೀವು ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಒಂದು ಆಪ್ಷನ್ಸ್ ಇರುತ್ತೆ ಯಾವ ಥರ ನೀವು ಅದನ್ನು ಟೇಕ್ ಕೇರ್ ಮಾಡಬೇಕು ಮತ್ತು ಯಾವುದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು ಅಂತಾನು. ಸೊ ಈ ಥರ ವೈಟ್ ಫೇಸ್ ಕಾಕ್ಟೈಲ್ಸಲ್ಲಿ ಕೂಡ ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ. ಇದೆಲ್ಲ ರೇರ್ ಮ್ಯೂಟೇಷನ್ಸು. ವೈಟ್ ಫೇಸ್ನಲ್ಲಿ ಆಲ್ಬಿನೋ, ವೈಟ್ ಫೇಸು ಮತ್ತು ಪೈಡ್ನಲ್ಲೆಲ್ಲ ರೇರ್ ಮ್ಯೂಟೇಷನ್ಸ್ ಇರುತ್ತೆ.
ಸೊ ನಿಮ್ಗೆ ಯಾರಿಗಾನ ಬೇಕಾದ್ರೆ ಶಾಪ್ಗೆ ವಿಸಿಟ್ ಮಾಡಿ. ನಮ್ಮ ಶಾಪ್ ಇರೋದು ಬಂದು ಶಬರಿ ಅಕ್ವೇರಿಯಂ ಕೋರಮಂಗಲ ಪಾಸ್ಪೋರ್ಟ್ ಆಫೀಸ್ ಹತ್ರ. ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಡೀಟೇಲ್ಸ್ ಎಲ್ಲ ಕಂಪ್ಲೀಟ್ ಪ್ರೊವೈಡ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಕೋಬಹುದು. ಮತ್ತೆ ನೆಕ್ಸ್ಟ್ ಬರ್ಡ್ಸ್ ಯಾವ ಈಗ ನೀವು ನೋಡ್ತಿರೋದು ಬಂದು ಪೈನಾಪಲ್ ಕಣ್ಣೂರು ಮತ್ತೆ ಗ್ರೀನ್ ಚಿಕ್ ಕಣ್ಣೂರು ಅಂತ. ಸೊ ಇದು ಬಂದು ಕಣ್ಣೂರ್ ವೆರೈಟೀಸು, ಕಣ್ಣೂರ್ನಲ್ಲಿ ಸ್ಮಾಲ್ ಕಣ್ಣೂರ್ ಅಂತಾರೆ. ಸೊ ಇದ್ರದ್ದು ಬಂದು ನೀವು ಫುಡ್ ಚಾರ್ಟ್ಸ್ ಎಲ್ಲ ಸ್ವಲ್ಪ ಡಿಫ್ರೆನ್ಸ್ ಆಗಿರುತ್ತೆ. ಮಿಕ್ಸೆಡ್ ಸೀಡ್ಸ್ ಇಡಬೇಕಾಗುತ್ತೆ, ಮತ್ತೆ ಫ್ರೂಟ್ಸ್ ವೆಜಿಟೇಬಲ್ ಸ್ಪ್ರೌಟ್ಸ್ ಎಲ್ಲ ಇದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಕಣ್ಣೂರ್ ವೆರೈಟೀಸ್ನಲ್ಲಿ ನಿಮ್ಗೆ ಬೇಕಾದ್ರೂ ಶಾಪ್ಗೆ ವಿಸಿಟ್ ಮಾಡಿ. ಸೊ ಗ್ರೀನ್ ಚಿಕ್ ಕಣ್ಣೂರ್ಸ್ನಲ್ಲೂ ಅವೈಲೇಬಲ್ ಇರುತ್ತೆ, ಮತ್ತೆ ಪೈನಾಪಲ್ ಕಣ್ಣೂರ್ನಲ್ಲೂ ಅವೈಲೇಬಲ್ ಇರುತ್ತೆ. ಮತ್ತೆ ಕಣ್ಣೂರ್ಸ್ ವೆರೈಟಿನಲ್ಲಿ ಇನ್ನೊಂದು ಹೈ ಕಣ್ಣೂರ್ಸ್ ಕೂಡ ಇದೆ, ಸನ್ ಕಣ್ಣೂರ್ ಅಂತಾರೆ, ಅದನ್ನ ಕೂಡ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಕಣ್ಣೂರು ವೆರೈಟೀಸ್ನಲ್ಲಿ ನಿಮಗೆ ಹ್ಯಾಂಡ್ ಫೀಡಿಂಗ್ ಚಿಕ್ಸಿಂದ ನೀವು ಸಾಕಿದ್ರೆ ನಿಮಗೆ ಬೆಟರ್ ಆಗಿರುತ್ತೆ. ಇಲ್ಲಾಂದ್ರೆ ಈ ತರ ಒನ್ ಟೈಮ್ ಸಪೋರ್ಟ್ ಫೀಡಿಂಗ್ ಇಂದಾನು ನೀವು ತಗೋಬಹುದು. ಬಿಕಾಸ್ ಏನಕ್ಕೆ ಅದ್ರ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಬೇಕು, ಅವಾಗನೇ ಅದನ್ನ ನಿಮ್ಮನ್ನ ಕ್ಲೀನಾಗಿ ಐಡೆಂಟಿಫೈ ಮಾಡುತ್ತೆ ಈ ಬರ್ಡ್ಗಳಲ್ಲಿ. ಬಿಕಾಸ್ ಇದಕ್ಕೆ ಬಂದು ಮೋಸ್ಟ್ ಪ್ರಾಬ್ಲಿ ನೀವು ಟೈಮ್ ಸ್ಪೆಂಡ್ ಮಾಡಲೇಬೇಕಾಗುತ್ತೆ ಕಣ್ಣೂರ್ಸ್ ವೆರೈಟಿನಲ್ಲಿ, ಇಲ್ಲಾಂದ್ರೆ ಅದು ನಿಮ್ಮನ್ನ ಕಚ್ಚಕ್ಕೆ ಶುರು ಮಾಡುತ್ತೆ. ಸೊ ಇದಕ್ಕೆ ಬಂದು ಟೈಮ್ ಇರೋರು ಮಾತ್ರ ತಗೊಳ್ಳಿ, ಕಣ್ಣೂರ್ಸ್ ವೆರೈಟಿ ತಗೊಳ್ಳೋರು ಯಾರೇ ಆಗಿದ್ರು. ಎಸ್, ಕಮ್ ಸ್ಟೆಪ್ ಅಪ್, ಗುಡ್ ಸ್ಟೆಪ್ ಅಪ್. ಎಸ್, ನೋಡಿ ಎಷ್ಟು ಕಂಪ್ಲೀಟ್ಲಿ ಸ್ಟೆಪ್ ಅಪ್ ಟ್ರೈನಿಂಗ್ ಆಗಿರುತ್ತೆ. ಸೊ ನಿಮ್ಗೆ ಯಾರಿಗಾನ ಬೇಕಾದ್ರೆ ಅಗೇನ್ ನಾನು ಹೇಳೋದು ಅದೇ, ಶಾಪ್ಗೆ ವಿಸಿಟ್ ಮಾಡಿ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಬಿಕಾಸ್ ನೀವು ಆನ್ಲೈನಲ್ಲಿ ಮುಖಾಂತರ ನೀವು ಆರ್ಡರ್ ಕೊಟ್ಟು ನೀವು ತಗೊಳ್ಳೋದು ಬಂದು ನಿಮಗೆ ಬರ್ಡ್ಸು ನಾವು ಕೊಡೋದೇ ನೀವು ಫೈನಲೈಸ್ ಆಗುತ್ತೆ. ಇಲ್ಲಿ ಬಂದು ನೀವು ಸೆಲೆಕ್ಟ್ ಮಾಡಿ ಟೈಮ್ ಸ್ಪೆಂಡ್ ಮಾಡಿ ಬರ್ಡ್ಸ್ ಜೊತೆ ಒಂದು 10 ರಿಂದ 20 ನಿಮಿಷ ಆಫ್ನು ಕೂಡ ಟೈಮ್ ತಗೊಳ್ಳಿ, ಟೈಮ್ ಸ್ಪೆಂಡ್ ಮಾಡಿ ನೀವು ಕ್ಲೀನಾಗಿ ತೊಗೊಂಡೋಗ್ಬೋದು, ತೊಂದರೆ ಇಲ್ಲ. ಮತ್ತೆ ಬೇರೆ ಬೇರೆ ವೆರೈಟೀಸ್ನು ತೋರಿಸ್ಕೊಡ್ತೀವಿ. ಸೊ ಈಗ ನೀವು ನೋಡ್ತಿರೋದು ಬಂದು ಸನ್ ಕಣ್ಣೂರ್ ಬರ್ಡು, ಸ್ಮಾಲ್ ಕಣ್ಣೂರ್ಗಿಂತ ದೊಡ್ಡ ಬರ್ಡು ಸನ್ ಕಣ್ಣೂರ್ಸಲ್ಲಿ ಅವೈಲೇಬಲ್ ಇದೆ. ಸೊ ಇದು ನೋಡ್ಬೋದು ನೀವು 3 months ಓಲ್ಡು, ಹ್ಯಾಂಡ್ ಫೀಡಿಂಗ್ ಇಂದ ನಾವು ರೈಸ್ ಮಾಡಿರೋ ಬರ್ಡು. ಇದು ಬಂದು 1 year ಬರ್ಡು. ಸೊ ಇದೇ ತರ ಗ್ರೀನ್ ಕಲರ್ ಇರುತ್ತೆ ಬರ್ಡ್ ಸನ್ ಕಣ್ಣೂರ್ನಲ್ಲಿ ಬೇಬೀಸ್ನಲ್ಲಿ. ಸೊ ಅದು ಬೆಳೀತಾ ಈ ತರ ಎಲ್ಲೋ ಆಗುತ್ತೆ. ಇದೇನು ಸಪ್ರೇಟ್ ಆಗಿ ಎಲ್ಲೋ ಡಾಮಿನೇಟ್ ಆ ಥರ ಹೇಳ್ತಿದ್ದಾರೆ, ಬಟ್ ಅದ್ರ ಐಡಿಯಾ ನನಗಂತೂ ಇಲ್ಲ. ಬಿಕಾಸ್ ಯಾಕಂದ್ರೆ ಅದು ದೊಡ್ಡದು ಅಡಲ್ಟ್ ಆದ್ಮೇಲೆ ಕಂಪ್ಲೀಟ್ಲಿ ಈ ತರ ಎಲ್ಲೋ ಆಗೇ ಆಗುತ್ತೆ ಸನ್ ಕಣ್ಣೂರ್ಸ್ನಲ್ಲಿ. ಸೊ ಗ್ರೀನ್ ಆಗಿರುತ್ತೆ ಬೇಬೀಸ್ನಲ್ಲಿ, ಮತ್ತೆ ದೊಡ್ಡದಾದ್ರೆ ಈ ತರ ಎಲ್ಲೋ ಆಗುತ್ತೆ. ಸೊ ನಿಮ್ಗೆ ಯಾರಿಗಾನ ಸನ್ ಕಣ್ಣೂರ್ಸ್ ಬರ್ಡ್ಸ್ನಲ್ಲೂ ಬೇಕಂದ್ರೆ ನಮ್ಮ ಶಾಪ್ನ ವಿಸಿಟ್ ಮಾಡ್ಬೋದು. ಆಮೇಲೆ ಇನ್ನೊಂದು ವಿಷಯನೇ ಹೇಳ್ತೀನಿ, ಇದ್ರದ್ದು ಡಿಸ್ಅಡ್ವಾಂಟೇಜ್ ಯಾವುದು ಅಂತ. ಅಪಾರ್ಟ್ಮೆಂಟ್ನಲ್ಲಿರೋರಿಗೆ ಬಂದು ಸನ್ ಕಣ್ಣೂರ್ ಬರ್ಡ್ ಆಗಲ್ಲ, ಬಿಕಾಸ್ ತುಂಬ ನಾಯ್ಸ್ ಇರುತ್ತೆ, ಸೌಂಡ್ ಜಾಸ್ತಿ ಇರುತ್ತೆ. ಅವ್ರು ಮಾತ್ರ ಸ್ವಲ್ಪ ಇದ್ರ ಬಗ್ಗೆ ರಿಸರ್ಚ್ ಮಾಡಿ ತಗೊಳ್ಳಿ. ಮತ್ತು ಸುಮ್ಮನೆ ಹಂಗೆ ತೊಗೊಂಡ್ರೆ ನೀವು ಇದಕ್ಕಾಗೋದು ಬೇಡ. ಈ ಥರ ಬೇಕಾದ್ರೂ ಕಂಪ್ಲೀಟ್ಲಿ ಸ್ಟೆಪ್ ಅಪ್ ಟ್ರೈನಿಂಗ್ ಆಗಿರೋ ಬರ್ಡ್ ನಾವು ಪ್ರೊವೈಡ್ ಮಾಡ್ತೀವಿ. ನೋಡ್ಬೋದು ಕಂಪ್ಲೀಟ್ಲಿ ಟೈಮ್ಡ್ ಆಗಿರುತ್ತೆ ಸನ್ ಕಣ್ಣೂರ್ಸ್ನಲ್ಲಿ. ಸೊ ಈ ಪ್ರೈಸ್ ಡೀಟೇಲ್ಸು ಮತ್ತು ಯಾವುದೇ ಥರ ಮಾಹಿತಿ ಬೇಕಾದರೂ ನನ್ನ ನಂಬರ್ಗೆ ನೀವು ಕಾಲ್ ಮಾಡಿ ಡೀಟೇಲ್ಸ್ನ ಪಡ್ಕೋಬೋದು. ಸೊ ನೋಡ್ಬೋದು ಕಂಪ್ಲೀಟ್ಲಿ ಟೈಮ್ಡ್ ಆಗಿರುತ್ತೆ ಸನ್ ಕಣ್ಣೂರ್ಸು. ಸೊ ಯಾವ ಥರ ಇದೆ, ಕಂಪ್ಲೀಟ್ಲಿ ಟೈಮ್ಡ್ ಆಗಿರುತ್ತೆ ಸನ್ ಕಣ್ಣೂರ್ಸು. ಮತ್ತು ಇದರಲ್ಲಿ ಬೇಬೀಸ್ ಕೂಡ ಅವೈಲೇಬಲ್ ಇರುತ್ತೆ. ಬೇಬೀಸ್ ಬೇಕಾದ್ರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ ಬೇಬೀಸ್ ಬೇಕಾದ್ರೆ ನೀವು ತಗೋಬೋದು, ತೊಂದರೆ ಇಲ್ಲ. ಮತ್ತೆ ಅದೇ ತರ ನನಗೆ ಬೇರೆ ಬೇರೆ ಬರ್ಡ್ಸ್ ಡೀಟೇಲ್ಸ್ ತೋರಿಸ್ಕೊಡ್ತಾ ಇರ್ತೀನಿ. ಈಗ ನೀವು ನೋಡ್ತಿರೋದು ಬಂದು ಟಾಕೆಟಿವ್ ಬರ್ಡ್ಸ್. ಎಕ್ಸಾಟಿಕಲಿ ಟಾಕೆಟಿವ್ ಬರ್ಡ್ ಅಂತ ಸ್ಟಾರ್ಟ್ ಆಗೋದಿದೆ. ಫಸ್ಟ್ ಲಾರಿಕಿಟ್ ಅಂತ, ರೈನ್ಬೋ ಲಾರಿಕಿಟ್ ಅಂತ. ಸೊ ಇದು ಬೇಕಾದ್ರೂ ನಮ್ಮ ಶಾಪ್ನಲ್ಲಿ ಅವೈಲೇಬಲ್ ಇದೆ. ನಿಮ್ಗೆ ಯಾರಿಗಾನ ಬೇಕಾದ್ರೆ ಶಾಪ್ಗೆ ವಿಸಿಟ್ ಮಾಡಿ, ರೈನ್ಬೋ ಲಾರಿಕಿಟ್ ಅಂತ. ಸೊ ಇದ್ರಿಗೆ ನೀವು ಯಾವ ತರ ಫೀಡ್ ಮಾಡ್ಬೇಕಂದ್ರೆ, ನೀವು ಇದಕ್ಕೆ ಬರೀ ಫ್ರೂಟ್ಸೇ ಇಡಬೇಕಾಗುತ್ತೆ. ನೀವು ಫ್ರೂಟ್ ಮೇಂಟೆನೆನ್ಸ್ ಮಾಡಬೇಕು ಇದಕ್ಕೆ. ಬಿಕಾಸ್ ಸೀಡ್ಸ್ ಸ್ವಲ್ಪ ಕಡಿಮೆನೇ ತಿನ್ನುತ್ತೆ, ತಿನ್ನಲ್ಲ ಅಂತಲ್ಲ, ತಿನ್ನುತ್ತೆ. ಬಿಕಾಸ್ ಇದಕ್ಕೆ ಬಂದು ಫ್ರೂಟ್ಸ್ ಕೊಡೋದು ಬೆಟರು. ಸೊ ಟಾಕೆಟಿವ್ ಮಾಡುತ್ತೆ, ಮಾತಾಡುತ್ತೆ, ತುಂಬ ಪ್ಲೇಫುಲ್ ಬರ್ಡ್ಸ್ ಇದು. ನೀವು ಯಾವ ಥರ ಬೇಕಾದ್ರೆ ಟಚ್ ಮಾಡ್ಬೋದು, ಎಷ್ಟು ಬೇಕಾದ್ರೆ ಇದ್ರ ಜೊತೆ ಆಟ ಆಡ್ಬೋದು. ನೋಡಿ ಹೆಂಗ್ ಬೇಕಾದ್ರೆ ಆಟ ಆಡ್ಬೋದು ಈ ಬರ್ಡ್ಸ್ ಜೊತೆ. ಸೊ ಕಂಪ್ಲೀಟ್ಲಿ ಒಂದು ಪ್ಲೇಫುಲ್ ಬರ್ಡ್ ಇದು. ಸೊ ನಿಮ್ಗೆ ಯಾವಾಗ ರೈನ್ಬೋ ಲಾರಿಕಿಟ್ಟು ಮತ್ತು ಟಾಕೆಟಿವ್ ಬರ್ಡ್ಸ್ ಬೇಕಾದರೂ ನೀವು ಶಾಪ್ಗೆ ಒನ್ಸ್ ವಿಸಿಟ್ ಮಾಡಿ. ಶಾಪ್ಗೆ ವಿಸಿಟ್ ಮಾಡಿದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಯಾವ ಥರ ಬರ್ಡ್ಸ್ ಇರುತ್ತೆ, ಯಾವ ಥರ ಇರುತ್ತೆ ಅಂತಾನು. ಸೊ ನೋಡ್ಬೋದು ಕಲರ್ಫುಲ್ ಬರ್ಡ್ಸು, ರೈನ್ಬೋ ಲಾರಿಕಿಟ್ಸ್. ಸೊ ಇದು ಬೇಕಾದರೂ ಶಾಪ್ಗೆ ವಿಸಿಟ್ ಮಾಡಿ. ಸೊ ಇಷ್ಟೊತ್ತು ನೋಡಿದ್ರಲ್ಲ, ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ ಎಲ್ಲ ಥರ ಬರ್ಡ್ಸ್ಗಳು ಯಾವ ಥರ ಇರುತ್ತೆ, ಯಾವ ಥರ ಇರುತ್ತೆ ಅಂತ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಬೇರೆ ಬರ್ಡ್ಸ್ ಜೊತೆ ಬಂದು ಕೊಡ್ತೀನಿ. ಮತ್ತೆ ನನ್ನ ಚಾನಲ್ ಯಾರನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್.